होमज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरुवे नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने। नमस्ते सारस्वतीदेवे गौरवाणी प्रचारिणे निर्विशेष शून्यवादी पाश्चात्यदेशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद। हरे कृष्ण 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 हरे 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 राम 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 हरे हरे। ಹರೇ ಕೃಷ್ಣ. ಎಲ್ಲಿಗೂ ಆತ್ಮೀಯ ಸ್ವಾಗತ. ಭಗವದ್ಗೀತಾ ಯಥಾರೂಪಾಧ್ಯಾಯ 8 ಶ್ಲೋಕ 17. ಸಹಸ್ರಯುಗ ಪರ್ಯಂತಂ ಅಹಯತ್ ಬ್ರಹ್ಮಣೋ ವಿದು ರಾತ್ರಿ ಯುಗ ಸಹಸ್ರಾಂತಂ ತೇ ಅಹೋರಾತ್ರ ವಿದೋ ಜನ. ಅನುವಾದ: ಮನುಷ್ಯರ ಲೆಕ್ಕದ ಪ್ರಕಾರ 1,000 ಯುಗಗಳು ಸೇರಿ ಬ್ರಹ್ಮನ ಒಂದು ದಿನ, ಅವನ ರಾತ್ರಿಗೂ ಇಷ್ಟೇ ಅವಧಿ. ಭಾವಾರ್ಥ: ಐಕ ವಿಶ್ವದ ಅವಧಿಯು ಮಿತವಾದದ್ದು, ಅದು ಕಲ್ಪಗಳ ಚಕ್ರಗಳಲ್ಲಿ ಅಭಿವ್ಯಕ್ತವಾಗುತ್ತದೆ. ಒಂದು ಕಲ್ಪವೆಂದರೆ ಬ್ರಹ್ಮನ ಒಂದು ಹಗಲು. ಬ್ರಹ್ಮನ ಒಂದು ಹಗಲೆಂದರೆ ಸತ್ಯ, ತ್ರೇತ, ದ್ವಾಪರ ಮತ್ತು ಕಲಿ ಎನ್ನುವ 4 ಯುಗಗಳ 1,000 ಚಕ್ರಗಳು. ಪುಣ್ಯ, ಜ್ಞಾನ ಮತ್ತು ಧರ್ಮಗಳು ಸತ್ಯಯುಗದ ಲಕ್ಷಣಗಳು. ಆಗ ಅಜ್ಞಾನ ಮತ್ತು ಪಾಪ ಇರುವುದಿಲ್ಲ. ಈ ಯುಗದ ಅವಧಿ 17,28,000 ವರ್ಷಗಳು. ತ್ರೇತಾಯುಗದಲ್ಲಿ ಪಾಪವು ಕಾಲಿಡುತ್ತದೆ. ಈ ಯುಗದ ಅವಧಿ 12,96,000 ವರ್ಷಗಳು. ದ್ವಾಪರ ಯುಗದಲ್ಲಿ ಪುಣ್ಯ ಮತ್ತು ಧರ್ಮಗಳು ಇನ್ನೂ ಕ್ಷೀಣವಾಗುತ್ತವೆ, ಪಾಪವು ಹೆಚ್ಚುತ್ತದೆ. ಈ ಯುಗದ ಅವಧಿ 8,64,000 ವರ್ಷಗಳು. ಕಡೆಯದಾಗಿ ನಾವು ಕಳೆದ 5,000 ವರ್ಷಗಳಿಂದ ಅನುಭವಿಸುತ್ತಿರುವ ಕಲಿಯುಗದಲ್ಲಿ ಪುಣ್ಯವು ಸ್ವಲ್ಪ ಹೆಚ್ಚು ಕಡಿಮೆ ಇಲ್ಲವೇ ಇಲ್ಲ ಎನ್ನುವಂತಾಗಿ ಕಲಹ, ಅಜ್ಞಾನ, ಅಧರ್ಮ ಮತ್ತು ಪಾಪಗಳು ಸಮೃದ್ಧವಾಗುತ್ತವೆ. ಈ ಯುಗದ ಅವಧಿ 4,32,000 ವರ್ಷಗಳು. ಕಲಿಯುಗದಲ್ಲಿ ಪಾಪವು ಎಷ್ಟರ ಮಟ್ಟಿಗೆ ಹೆಚ್ಚುತ್ತದೆ ಎಂದರೆ, ಈ ಯುಗದ ಅಂತ್ಯದಲ್ಲಿ ಪರಮಪ್ರಭುವೇ ಕಲ್ಕಿ ಅವತಾರವಾಗಿ ಕಾಣಿಸಿಕೊಳ್ಳುತ್ತಾನೆ. ರಾಕ್ಷಸರನ್ನು ಕೊಲ್ಲುತ್ತಾನೆ, ತನ್ನ ಭಕ್ತರನ್ನು ರಕ್ಷಿಸುತ್ತಾನೆ ಮತ್ತು ಇನ್ನೊಂದು ಸತ್ಯಯುಗವನ್ನು ಪ್ರಾರಂಭಿಸುತ್ತಾನೆ. ಆಗ ಪ್ರಕ್ರಿಯೆಯು ಮತ್ತೆ ಪ್ರಾರಂಭವಾಗುತ್ತದೆ. ಈ 4 ಯುಗಗಳು 1,000 ಬಾರಿ ಆವರ್ತವಾದರೆ ಬ್ರಹ್ಮನ ಒಂದು ಹಗಲು, ಅವನ ಒಂದು ರಾತ್ರಿಯೂ ಇಷ್ಟೇ ದೀರ್ಘವಾದದ್ದು. ಬ್ರಹ್ಮನು ಇಂತಹ 100 ವರ್ಷಗಳ ಕಾಲ ಬದುಕಿದ್ದು ಅನಂತರ ಸಾಯುತ್ತಾನೆ. ಈ 100 ವರ್ಷಗಳೆಂದರೆ ಭೂಲೋಕದ ಲೆಕ್ಕಾಚಾರದಂತೆ 311 ಟ್ರಿಲಿಯನ್ ಮತ್ತು 40 ಬಿಲಿಯನ್ ಭೂಮಿಯ ವರ್ಷಗಳಷ್ಟಾಗುತ್ತದೆ. ಈ ಲೆಕ್ಕಾಚಾರದ ಪ್ರಕಾರ ಬ್ರಹ್ಮನ ಆಯುಷ್ಯವು ಪರಮಾಶ್ಚರ್ಯಕರವೂ ಅಂತ್ಯವಿಲ್ಲದ್ದು ಆಗಿ ತೋರುತ್ತದೆ. ಆದರೆ ಅನಂತತೆಯ ದೃಷ್ಟಿಯಿಂದ ಅದು ಮಿಂಚು ಹೊಳೆಯುವಷ್ಟು ಕಾಲದಷ್ಟು ಅಶ್ವ. ಕಾರಣಸಾಗರದಲ್ಲಿ ಅಸಂಖ್ಯಾತ ಬ್ರಹ್ಮರಿದ್ದಾರೆ. ಅಟ್ಲಾಂಟಿಕ್ ಸಾಗರದಲ್ಲಿ ಗುಳ್ಳೆಗಳು ಮೇಲೆದ್ದು ಮರೆಯಾಗುವಂತೆ ಇವರು ಮೇಲೆದ್ದು ಮರೆಯಾಗುತ್ತಾರೆ. ಬ್ರಹ್ಮನು, ಅವನ ಸೃಷ್ಟಿಯು ಐಕ ವಿಶ್ವದ ಭಾಗಗಳು. ಆದುದರಿಂದ ಅವರು ನಿರಂತರ ಪರಿವರ್ತನೆಯಲ್ಲಿರುತ್ತಾರೆ. ಐಕ ವಿಶ್ವದಲ್ಲಿ ಬ್ರಹ್ಮನಿಗೂ ಸಹ ಹುಟ್ಟು, ಮುಪ್ಪು, ರೋಗ ಮತ್ತು ಸಾವುಗಳ ಪ್ರಕ್ರಿಯೆಯಿಂದ ಬಿಡುಗಡೆ ಇಲ್ಲ. ಆದರೆ ಈ ವಿಶ್ವದ ನಿರ್ವಹಣೆಯಲ್ಲಿ ಅವನು ನೇರವಾಗಿ ಪರಮಪ್ರಭುವಿನ ಸೇವೆಯಲ್ಲಿ ನಿರತನಾಗಿರುತ್ತಾನೆ. ಆದುದರಿಂದ ಅವನಿಗೆ ಕೂಡಲೇ ಮುಕ್ತಿ ದೊರೆಯುತ್ತದೆ. ಉನ್ನತ ಸನ್ಯಾಸಿಗಳನ್ನು ಬ್ರಹ್ಮನ ವಿಶಿಷ್ಟ ಲೋಕವಾದ ಬ್ರಹ್ಮಲೋಕಕ್ಕೆ ಮೇಲೇರಿಸಲಾಗುತ್ತದೆ. ಐಕ ವಿಶ್ವದಲ್ಲಿ ಬ್ರಹ್ಮಲೋಕವೇ ಅತ್ಯುನ್ನತ ಲೋಕ ಮತ್ತು ಎಲ್ಲ ಸ್ವರ್ಗಲೋಕಗಳ ವ್ಯೂಹ ನಾಶವಾದಾಗಲೂ ಬ್ರಹ್ಮಲೋಕವು ಉಳಿಯುತ್ತದೆ. ಆದರೆ ಭೌತಿಕ ಪ್ರಕೃತಿಯ ನಿಯಮಕ್ಕನುಗುಣವಾಗಿ ಕಾಲಕ್ರಮದಲ್ಲಿ ಬ್ರಹ್ಮನು, ಬ್ರಹ್ಮಲೋಕದ ಎಲ್ಲ ನಿವಾಸಿಗಳು ಸಾವಿನ ವಶವಾಗುತ್ತಾರೆ. ಹರೇ ಕೃಷ್ಣ. ಇಲ್ಲಿಗೆ ಭಾವಾರ್ಥ ಮುಗಿಯುತ್ತೆ. ಈ ಶ್ಲೋಕದಲ್ಲಿ ಬ್ರಹ್ಮನ ಆಯಸ್ಸನ್ನು ಭಗವಂತ ವರ್ಣನೆ ಮಾಡಿದರೆ, ನಂತರ ಭಾವಾರ್ಥದಲ್ಲಿ 4 ಯುಗಗಳು ಎಷ್ಟೆಷ್ಟು ಸಾವಿರ ವರ್ಷಗಳ ಕಾಲ ಇರುತ್ತೆ, ನಂತರ ಸತ್ಯಯುಗದಲ್ಲಿ ಯಾವ ರೀತಿ ಸತ್ಯ ಇರುತ್ತೆ, ನಂತರ ತ್ರೇತಾಯುಗ ಪ್ರಾರಂಭ ಆದಾಗ 75% ಸತ್ಯ ಇರುತ್ತೆ, 25% ಸುಳ್ಳು ಇರುತ್ತೆ. ನಂತರ ದ್ವಾಪರ ಯುಗದಲ್ಲಿ ಏನು 50-50 ಅಂದರೆ ಅರ್ಧಕ್ಕರ್ಧ, ಅರ್ಧ ಸತ್ಯ ಅರ್ಧ ಸುಳ್ಳಾಗುತ್ತೆ. ನಂತರ ಕಲಿಯುಗದಲ್ಲಿ ಕೇವಲ 25% ಮಾತ್ರ ಜನ ಸತ್ಯ ಹೇಳ್ತಾರೆ. ಅದರಲ್ಲೂ ಕೊನೆಗೆ ಹೋಗ್ತಾ 99.99% ಅಷ್ಟು ಜನ ಬರೀ ಸುಳ್ಳು ಹೇಳೋದು, ಮೋಸ ಮಾಡೋರು ಇರ್ತಾರೆ. ಎಲ್ಲೋ 0.1%
ಭಗವಂತನ ಭಕ್ತರಿರ್ತಾರೆ ಅಂತ ಕಾಣುತ್ತೆ. ಅದು ಕಲಿಯುಗದ ಮುಕ್ತಾಯದ ಸಂದರ್ಭದಲ್ಲಿ. ಆಗ ಭಗವಂತ ಕಲ್ಕಿ ಅವತಾರ ತಗೊಂಡು, ಆಗ ಬೋಧನೆ ಇರೋದಿಲ್ಲ, ಅಂದರೆ ಭಗವದ್ಗೀತೆ ಉಪದೇಶ ಇರೋದಿಲ್ಲ ಅಲ್ಲಿ. ಆಗ ಕೇವಲ ಸಂಹಾರ ಮಾಡೋದಷ್ಟೇ ಕೆಲಸ. ಅದನ್ನು ಕೂಡ ಶ್ರೀಮದ್ ಭಾಗವತದಲ್ಲಿ ವರ್ಣನೆ ಮಾಡಿದ್ದಾರೆ. ಕಲಿಯುಗದಲ್ಲಿ ಕಲ್ಕಿ ಅವತಾರ ಯಾವಾಗ, ಯಾವ ಸಮಯದಲ್ಲಿ, ಯಾರ ಮನೆಯಲ್ಲಿ ಜನ್ಮ ತಗೊಳ್ತಾನೆ, ಯಾವ ರೀತಿ ಅಶ್ವದ ಮೇಲೆ ಕೂತ್ಕೊಂಡು ಕತ್ತಿಯಲ್ಲಿ ಪ್ರತಿಯೊಬ್ಬರನ್ನು, ಅಂದರೆ ಎಲ್ಲ ರೀತಿಯಲ್ಲಿ ಆಲ್ಮೋಸ್ಟ್ ಎಲ್ಲರೂ ಏನಂದರೆ 99% ಜನ ಯಾವ ರೀತಿ ಸುಳ್ಳು ಹೇಳೋರು, ಮೋಸ ಮಾಡೋರು, ಕಪಟಿಗಳಿರ್ತಾರೆ, ಅಂಥವ್ರನ್ನೆಲ್ಲ ಸಂಹಾರ ಮಾಡ್ತಾನೆ ಭಗವಂತ. ನಂತರ ಮತ್ತೊಂದು ಸತ್ಯಯುಗಕ್ಕೆ ನಾಂದಿ ಆಗ್ತಾನೆ ಅನ್ನೋದನ್ನ ವರ್ಣನೆ ಸಿಗುತ್ತೆ ನಮಗೆ. ಆದರೆ ಈಗ ಇದರಲ್ಲಿ ಈ ಶ್ಲೋಕದಲ್ಲಿ ಮುಖ್ಯವಾಗಿ ಭಗವಂತ ಅನುವಾದದಲ್ಲಿ ಪ್ರಭುಪಾದರು ಬ್ರಹ್ಮನ ಆಯಸ್ಸು ಎಷ್ಟು ದೊಡ್ಡ ದೀರ್ಘವಾದದ್ದು ಅಂದರೆ, ಬ್ರಹ್ಮನ ಅಗಲನ್ನು ತಗೊಂಡ್ರೆ ನಮಗೆ 432 ಕೋಟಿ ನಮಗಿರ್ತಕ್ಕಂಥ ವರ್ಷಗಳು. ಅಂದರೆ ನಮಗೆ ಒಂದು ವರ್ಷದಲ್ಲಿ 365 ದಿನ. ಅಂದರೆ ಆ ರೀತಿ 432 ಕೋಟಿ ವರ್ಷಗಳಷ್ಟು ಕಾಲ ಬ್ರಹ್ಮನ ಅಗಲು, ಅಂದರೆ 12 ಗಂಟೆ ಕಾಲ ಇರುತ್ತೆ. ಅದೇ ರೀತಿ ರಾತ್ರಿ ಕೂಡ 432 ಕೋಟಿ, ಅಂದರೆ ಸುಮಾರು ಬ್ರಹ್ಮನ ಒಂದು ದಿನ ಅಂದರೆ 24 ಗಂಟೆ ನಮಗೇನಿದೆ, ಆ 24 ಗಂಟೆ ಬ್ರಹ್ಮನ ಲೆಕ್ಕಾಚಾರದಲ್ಲಿ ನಾವು ಅನುಭವಿಸೋ ಏನು 24 ಗಂಟೆ ಬ್ರಹ್ಮನಿಗೆ 864 ಕೋಟಿ ವರ್ಷಗಳಂತೆ. ಆ ರೀತಿ ಲೆಕ್ಕ ಹಾಕಿದ್ರೆ ಬ್ರಹ್ಮನ 100 ವರ್ಷ ಆಯಸ್ಸು ನಮ್ಮ ಏನು ಕ್ಯಾಲ್ಕುಲೇಟರಲ್ಲಿ ಅದು ಬರುತ್ತೋ ಇಲ್ಲೋ ಗೊತ್ತಿಲ್ಲ ಚಿತ್ರ. ಅಷ್ಟು ದೀರ್ಘ ಆಯುಷ್ಯ ಆಗಿದ್ರೂ ಕೂಡ ಅದನ್ನು ಇಲ್ಲಿ ಭಾವಾರ್ಥದಲ್ಲಿ ಪ್ರಭುಪಾದರು ಬಹಳ ಮುಖ್ಯವಾಗಿ ಎಲ್ಲರೂ ಗಮನ ಇಟ್ಟು ಕೇಳಬೇಕಾಗಿರ್ತಕ್ಕಂಥ ವಿಷಯ ಏನಂದರೆ, ಮಿಂಚು ಹೊಳೆಯುವಷ್ಟು ಕಾಲದಷ್ಟು ಅಶ್ವ ಆಗತ್ತೆ ಅಂತ ಹೇಳ್ತಾರೆ. ಅಂದರೆ ಕೇವಲ ಒಂದು ಮಿಂಚು ಬಂದು ನಮಗೆ ಕಣ್ಣು ಮುಂದೆ ಹೋಗುತ್ತೆ ನೋಡಿ, ಅದು ಎಷ್ಟು ಕೇವಲ ಕೆಲವು ಸೆಕೆಂಡ್ಗಳಿರತ್ತೆ. ಆ ರೀತಿ ಬ್ರಹ್ಮನ ಆಯುಸ್ ಕೂಡ ಮುಕ್ತಾಯ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ ಪ್ರಭುಪಾದರು ಭಾವಾರ್ಥದಲ್ಲಿ. ಅದು ಬಹಳಷ್ಟು ಒಂದು ರೀತಿಯಲ್ಲಿ ಅದನ್ನು ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ, ಕೇವಲ ಅಷ್ಟು ಕೋಟಿ 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 ವರ್ಷಗಳ ಕಾಲ ಇರ್ತಕ್ಕಂಥ ಬ್ರಹ್ಮನ ಆಯಸ್ಸನ್ನು ಇಲ್ಲಿ ಭಾವಾರ್ಥದಲ್ಲಿ ಕೇವಲ ಒಂದು ಮಿಂಚು ನಮ್ಮ ಕಣ್ಣು ಮುಂದೆ ಹಾದು ಹೋಗುವಾಗ ಎಷ್ಟು ಕೆಲವು ಸೆಕೆಂಡ್ಸ್ ಇರುತ್ತೆ ನೋಡಿ. ಅಷ್ಟು ಸೆಕೆಂಡ್ ಅಷ್ಟು ಮಾತ್ರ ಬ್ರಹ್ಮನ ಆಯಸ್ ಥರ ಹೊರ್ಟೋಗುತ್ತೆ. ಅಂದರೆ ನಮಗಿರ್ತಕ್ಕಂಥ 100 ವರ್ಷ ಇರ್ಬೋದು ಅಥವಾ 80 ವರ್ಷ ನಾವು ಬದುಕಿದ್ವಿ ಅಂದರೆ ಅದು ಕೂಡ ಎಷ್ಟು ಬೇಗ ಹೋಗುತ್ತೆ ಅಂದರೆ, ಈಗ ನಾವು ಲೆಕ್ಕ ಹಾಕ್ತಾ ಇದ್ವಿ 2000ಕ್ಕೆ ಪ್ರಳಯ ಆಗಿಬಿಡತ್ತೆ ಅಂತ ಹೇಳ್ತಾ ಇದ್ರು ಕೆಲವರು ನಾಸ್ತಿಕರು. ನಂತರ 2012ಕ್ಕೆ ಟಿ ವಿಯಲ್ಲೆಲ್ಲ ದೊಡ್ಡ ಪ್ರಚಾರ ಆಗೋಯ್ತು, ಪ್ರಳಯ ಆಗಿಬಿಡತ್ತೆ, ಏನು ನಾಶ ಆಗಿಬಿಡತ್ತೆ ಈ ಲೋಕ ಅಂತೆಲ್ಲ ಹೇಳ್ತಾ ಇದ್ರು. ನಂತರ 2020 ಅಂತ ಹೇಳಿದ್ರು ಕೆಲವರು. ಹಾಗೆ ಈಗ ನೋಡಿದ್ರೆ 2023 ಕೂಡ ಮುಗಿತಾ ಬಂತು, ಆದರೆ ಇನ್ನೂ ಏನು ಪ್ರಳಯ ಆಗಿಲ್ಲ. ಯಾಕಂದರೆ ಇಲ್ಲಿ ಭಗವಂತ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ, ಕಲಿಯುಗದ ಆಯಸ್ಸು ಬಂದು 4,32,000 ವರ್ಷಗಳ ಕಾಲ ಇರುತ್ತೆ. ಅದರಲ್ಲಿ ಈಗ ಕೇವಲ 5,000 ವರ್ಷಗಳು ಮಾತ್ರ ನಾವು ಕಳೆದಿದ್ದೀವಿ. ಇನ್ನೂ 4,27,000 ವರ್ಷಗಳಿದೆ. ಅಂದರೆ ಯಾವುದೇ ಕಾರಣಕ್ಕೂ ಯಾರ ಮಾತನ್ನು ನಾವು ನಂಬಬೇಕಾದ ಅವಶ್ಯಕತೆ ಇರೋದಿಲ್ಲ. ಯಾರು ಭಗವದ್ಗೀತೆಯಲ್ಲಿ ನಂಬಿಕೆ ಇಟ್ಕೊಂಡಿದ್ದಾರೆ, ಯಾರು ಭಗವದ್ಗೀತೆಯನ್ನು ಪ್ರತಿ ದಿವಸ ಪಠನ ಮಾಡ್ತಾ ಇದ್ದಾರೆ, ಅವ್ರಿಗೆ ಯಾರಾದರೂ ಹೋಗಿ ಹೇಳಿದ್ರೆ ಪ್ರಳಯ ಆಗಿಬಿಡುತ್ತೆ 2025ಕ್ಕೆ ಅಂದರೆ ಅವ್ರು ನಂಬೋದಿಲ್ಲ. ಆದರೆ ಯಾರಿಗೆ ಭಗವದ್ಗೀತೆ ಬಗ್ಗೆ ಆಸಕ್ತಿ ಇಲ್ಲ ಅಥವಾ ಅದರ ಬಗ್ಗೆ ಅನುಮಾನ ಇರುತ್ತೆ ಅಂಥವ್ರು ನಂಬ್ತಾರೆ. ಯಾರೋ ದೊಡ್ಡ ಸೈಂಟಿಸ್ಟ್ಗಳು ಹೇಳಿದ್ರು ಅಥವಾ ಯಾರೋ ಕಾಲಜ್ಞಾನಿಗಳು ಹೇಳಿದ್ರು 2025ಕ್ಕೆ ಪ್ರಳಯ ಆಗಿಬಿಡತ್ತಂತೆ, ಅಲ್ಲಿಯವರು ಏನೇನು ಸಿಗುತ್ತೆ ಎಲ್ಲ ನಾವು ಸಂತೋಷ ಪಟ್ಬಿಡೋಣ ಹಾಗೆ ಹೀಗೆ ಅಂತೆಲ್ಲ ಕೆಲವರು ನಾಸ್ತಿಕರು ಕೆಲವರು ಮಾತಾಡ್ತಾರೆ. ಆದರೆ ನಮಗೆ ಈ ಶ್ಲೋಕದಲ್ಲಿ ಬಹಳ ಮುಖ್ಯವಾಗಿ ಪ್ರಭುಪಾದರು ಭಾವಾರ್ಥದಲ್ಲಿ ಸತ್ಯಯುಗ ಎಷ್ಟು ವರ್ಷಗಳ ಕಾಲ ಇತ್ತು, ನಂತರ ಸತ್ಯ ಆದಮೇಲೆ ತ್ರೇತ ಯಾವ ರೀತಿ ಆಗುತ್ತೆ, ನಂತರ ದ್ವಾಪರ ಮತ್ತು ಕಲಿ ಮತ್ತೆ ಪುನರಾವರ್ತನೆ ಆಗ್ತಾ ಇರುತ್ತೆ. ಮತ್ತು ಕಲಿಯುಗ ಮುಕ್ತಾಯ ಆದಮೇಲೆ ಎಲ್ಲ ಮುಗ್ದೋಗೋದಿಲ್ಲ, ಆದರೆ ಸ್ವಲ್ಪ ಕಾಲ ಏನು ನಾವು ರಾತ್ರಿ ಹೊತ್ತು ಮಲ್ಕೊಳ್ತೀವಿ ನೋಡಿ, ನಿದ್ರೆ ಮಾಡ್ತೀವಲ್ಲ, ಅದೇ ರೀತಿ ನಿದ್ರೆಯಲ್ಲಿ ನಮ್ಗೆ ಏನಾಗ್ತಾ ಇದೆ ಅಂತ ಗೊತ್ತಾಗೋದಿಲ್ಲ. ಅದೇ ರೀತಿ ಕಲಿಯುಗ ಮುಕ್ತಾಯ ಆಗುತ್ತೆ, ನಂತರ ಸತ್ಯಯುಗ ಪ್ರಾರಂಭ ಆಗುತ್ತೆ. ಆ ಏನು ಮಧ್ಯದಲ್ಲಿರ್ತಕ್ಕಂಥ ಗ್ಯಾಪ್ ಅಂತ ನಾವೇನು ಹೇಳ್ತೀವಿ, ಒಂದು ನಿದ್ರೆಯಲ್ಲಿ ಕಳೀತಕ್ಕಂಥ ಸಮಯದಲ್ಲಿ ನಾವೇನು ಮಾಡ್ತೀವಿ, ಭಗವಂತನ ದೇಹದಲ್ಲಿ ನಾವು ಸೇರ್ಕೊಳ್ತೀವಂತೆ. ನಂತರ ಯಾವಾಗ ಮತ್ತೆ ಬ್ರಹ್ಮನ ಉದಯ ಆಗತ್ತೆ, ಅಂದರೆ ಬ್ರಹ್ಮ ಜನ್ಮ ತಗೊಳ್ತಾನೆ, ನಂತರ ಬ್ರಹ್ಮ ಯಾವ ರೀತಿ ಲೋಕಗಳನ್ನು ಸೃಷ್ಟಿ ಮಾಡ್ತಾನೆ, ನಂತರ ನಾವು ಏನು ರಾತ್ರಿ ಮಲಗಿದಾಗ ನಾವು ಯಾವ ರೂಪದಲ್ಲಿದ್ವಿ ಅದೇ ರೂಪ ಮತ್ತೆ ನಮಗೆ ಸಿಗತ್ತೆ, ಮತ್ತೆ ನಮ್ಮ ಕಾರ್ಯಚಟುವಟಿಕೆಗಳು ಪ್ರಾರಂಭ ಆಗ್ತಾ ಹೋಗುತ್ತೆ. ಇದು ನಡೀತಾನೆ ಇರುತ್ತೆ. ಅದು ಮುಂದಿನ ಶ್ಲೋಕದಲ್ಲಿ ಕೂಡ ಭಗವಂತ ಹೇಳ್ತಾ ಹೋಗ್ತಾನೆ ಯಾವ ರೀತಿ ಇದು ಪುನರಾವರ್ತನೆ ಆಗ್ತಾ ಇರತ್ತೆ ಅಂತ. ಆದರೆ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಯಾವುದೇ ಕಾರಣಕ್ಕೂ ನಮಗೆ ಬ್ರಹ್ಮನಷ್ಟು ಆಯುಸ್ ಇಲ್ಲದೆ ಇದ್ರೂ ಕೂಡ ನಮಗಿರ್ತಕ್ಕಂಥದ್ದು ಕೇವಲ 100 ವರ್ಷ ಅಥವಾ 80 ವರ್ಷ 70 ವರ್ಷ ನಮಗೇನು ಆಯುಸ್ಸು ಸಿಕ್ಕಿದೆ ಮನುಷ್ಯ ಜನ್ಮದಲ್ಲಿ, ಅಷ್ಟು ವರ್ಷಗಳ ಕಾಲ ನಾವು ಭಗವಂತನನ್ನು ಸ್ಮರಣೆ ಮಾಡ್ತಾ ಕೂತ್ಕೊಂಡ್ರೆ ಸಾಕು.
ಅಂದರೆ ಭಗವಂತನ ವಿಷಯನ ಕೇಳ್ತಾ ಭಗವಂತನ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಡ್ತಾ ನಂತರ ಭಕ್ತರ ಸಹವಾಸ ಮಾಡಿಕೊಂಡು ಭಕ್ತರಿಗೆ ಸೇವೆ ಮಾಡ್ತಾ ಇದ್ದರೆ ನಾವು ಈ ಜನ್ಮದಲ್ಲಿ ಹೋಗಲಿಲ್ಲ ಅಂದರೂ ಇನ್ನೊಂದು ಜನ್ಮದಲ್ಲಾದರೂ ನಾವು ಭಗವಂತನ ಧಾಮಕ್ಕೆ ಹೋಗೋದಕ್ಕೆ ಅನುಕೂಲ ಆಗುತ್ತೆ, ಅವಕಾಶ ಕೂಡ ಸಿಗತ್ತೆ. ಆದರೆ ಬ್ರಹ್ಮನ ಆಯಸ್ಸಷ್ಟು ನಮಗೂ ಇತ್ತು ಅಂದರೆ ನಮಗೆ ಬ್ರಹ್ಮನ ಆಯಸ್ಸಷ್ಟು ಕಾಲ ದೀರ್ಘಾಯುಷ್ಯಗಳಾದರೆ ನಮಗೆ ನಾವು ಭಗವಂತನನ್ನು ಸ್ಮರಣೆ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಈಗಿರ್ತಕ್ಕಂಥ ಕೇವಲ ಕೆಲವು ದಿನಗಳನ್ನು ನಾವು ಕಳೆಯೋದಕ್ಕೂ ಕೂಡ ಕಷ್ಟಪಡ್ತಾ ಇದ್ದೀವಿ. ಅಂದರೆ ಭಗವಂತನ ಸ್ಮರಣೆ ನಮಗೆ ಬರ್ತಾ ಇಲ್ಲ. ಈಗಲೇ ಬೇಡ, ಈಗ ಚಿಕ್ಕ ವಯಸ್ಸು ನಮಗೆ, ಇನ್ನು ವಯಸ್ಸಾದ ಮೇಲೆ ನಾವು ಅಭ್ಯಾಸ ಮಾಡೋಣ, ಹಾಗೆ ಹೀಗೆ ಅಂತ ನಾವು ಮಾತಾಡ್ತಾ ಇರ್ತೀವಿ. ಆದರೆ ಅದು ಕೇವಲ ಕೆಲವು ಮಿಂಚು ಹೊಳೆಯುವಷ್ಟು ಕಾಲದಷ್ಟು ಸಮಯದಷ್ಟು ನಮ್ಮ ಆಯಸ್ಸು ಕಳ್ಕೊಳ್ತಾ ಇದ್ದೀವಿ. ಆದ ಕಾರಣ ಪ್ರತಿಯೊಬ್ಬರಿಗೆ ಎಷ್ಟು ಸೀರಿಯಸ್ ಆಗಬೇಕು ಅಂದರೆ ಯಾವಾಗ ಆಯಸ್ಸು ಮುಗಿಯುತ್ತೆ ಗೊತ್ತಿಲ್ಲ, ಯಾವಾಗ ಏನಾಗುತ್ತೆ ಗೊತ್ತಿಲ್ಲ. ಆದ ಕಾರಣ ಇದ್ದಷ್ಟು ದಿವಸ ನಮ್ಮ ಬುದ್ಧಿಶಕ್ತಿ ಯಾವಾಗ ನಾವು ಏನು ಚೆನ್ನಾಗಿದ್ದೀವಿ ಅಂದರೆ ಆರೋಗ್ಯವಾಗಿದ್ದೀವಿ, ಆಗ್ಲಿಂದನೇ ನಾವು ಭಗವಂತನನ್ನು ಸ್ಮರಣೆ ಮಾಡ್ತಾ ಹೋದರೆ ಮುಪ್ಪಿನ ಸಮಯದಲ್ಲಿ ಅಂದರೆ ರೋಗ ವೃದ್ಧಾಪ್ಯ ಬರೋ ಸಮಯದಲ್ಲಿ ಕೂಡ ನಾವು ಭಗವಂತನನ್ನು ಚಿಂತನೆ ಮಾಡ್ತಾ ಕಾಲನ್ನು ಕಳೀಬೋದು. ನಂತರ ಈ ದೇಹನ ತ್ಯಾಗ ಮಾಡ್ಬೋದು. ತ್ಯಾಗ ಮಾಡಿದ್ಮೇಲೆ ಮತ್ತೆ ಎಲ್ಲಿ ಪುನರ್ಜನ್ಮ ಇಲ್ಲ ಆ ಲೋಕಕ್ಕೆ ನಾವು ಪ್ರಯಾಣ ಮಾಡ್ಬೋದು. ಅದಕ್ಕೋಸ್ಕರ ನಾವು ಈಗಲಿಂದನೇ ತಯಾರಿ ಮಾಡ್ಕೊಳ್ಳೋಣ ಅನ್ನೋದು ನಮ್ಮ ಉಪದೇಶ. ಹರೇ ಕೃಷ್ಣ.